ಇಂಥ ಒಂದು ಘಟನೆ ಆನರಬಲ್ ಸುಪ್ರೀಂ ಕೋರ್ಟಲ್ಲೇ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ವಾಟ್ ಈಸ್ ದಿ ಪೊಸಿಷನ್ ಆಫ್ ಕಾಮನ್ ಮ್ಯಾನ್? ಇದೊಂದು ಕರಾಳವಾದಂಥ ಒಂದು ದಿನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಜೈ ಅಂಬೇಡ್ಕರ್, ಜೈ ಬಸವಣ್ಣ, ಜೈ ಅಬ್ದುಲ್ ಕಲಾಂ, ಜೈ ಸ್ವಾಮಿ ವಿವೇಕಾನಂದ ಅಂದ್ಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು ಅಷ್ಟೇ. ವಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಂತೇಳಿ ವಕೀಲರಾಗಿ ಆಗಿದ್ದನ್ನು ಕೂಡ ಇಂಥ ಒಂದು ಕೃತ್ಯಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿದರೆ ನನಗಂತೂ ತುಂಬ ನೋವಿನ ಒಂದು ಸಂಗತಿಯಾಗಿದೆ ಅಂತ ನೋಡಿ. ಮೊದಲನೇದಾಗಿ ಈ ಥರ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಜುಡಿಷರಿ ಫೀಲ್ಡಲ್ಲಾಗಿರ್ಬೋದು, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಇದೊಂದು ಕರಾಳವಾದಂಥ ಒಂದು ದಿನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಅದು ಯಾರೋ ಕಾಮನ್ ಮ್ಯಾನ್ ಆಗಿದರೆ ಅದನ್ನು ಬೇರೆ ರೀತಿ ನಾವು ಒಂದು ಕಡೆ ಕನ್ಸಿಡರ್ ಮಾಡ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಈಸ್ ಎನ್ ಅಡ್ವೊಕೇಟ್, ಅವರು ಪ್ರಾಕ್ಟೀಸ್ ಮಾಡುವಂಥ ಅಡ್ವೊಕೇಟ್ ಆಗಿದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿದರೆ ಅಡ್ವೊಕೇಟನ್ನು ರೆಕಾರ್ಡ್ ಕಂಪಲ್ಸರಿಯಾಗಿ ಆಗಿರಬೇಕಾಗುತ್ತೆ. ಈಗ ಬಹುಶಃ ನೋಡಿ, ವಕೀಲರಾಗಿ ಆಗಿದ್ದನ್ನು ಕೂಡ ಇಂಥ ಒಂದು ಕೃತ್ಯಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿದರೆ ನನಗಂತೂ ತುಂಬ ನೋವಿನ ಒಂದು ಸಂಗತಿಯಾಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಥರ ಒಂದು ಸಂಗತಿಗಳು ಇನ್ನು ಮುಂದೆ ನಡೀಬಾರ್ದು ಅಂತೇಳಿ ನಾನು ನಿಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಿಂದ ಇದರ ವಿರುದ್ಧ ಒಂದು ಹಮ್ಮಿಕೊಂಡಿದ್ದೀರಿ ಪ್ರತಿಭಟನೆಗಳು ಅಂತ ನೋಡಿ. ಈಗಾಗಲೇ ಆಸ್ ಪರ್ ದಿ ಡೈರೆಕ್ಷನ್ಸ್ ಆಫ್ ನಮ್ಮ ವಕೀಲರ ಅಸೋಸಿಯೇಷನ್ ಏನಿದೆ, ಇವತ್ತು ನಾವೆಲ್ಲ ಕೋರ್ಟ್ ಕಲಾಪಕ್ಕೆ ನಾವೇನು ವಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಂತೇಳಿ ಈ ಒಂದು ವಿಚಾರವಾಗಿ ನಾವು ವಿ ಆರ್ ಆಲ್ರೆಡಿ ಪ್ರೊಟೆಸ್ಟಿಂಗ್ ಒಂದು ಮೆಮೊರಾಂಡಮನ್ನು ನಾವು DC ಮೂಲಕ ಕೊಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತೀನಿ ನಾನು. ಹೌದು ನೋಡಿ, ಈಗ ಅದೂ ತುಂಬ ನೋವಿನ ಸಂಗತಿ. ಅದು ಅವರು ಪಶ್ಚಾತ್ತಾಪನೇ ಪಡ್ತಾಯಿಲ್ಲ, ಪಶ್ಚಾತ್ತಾಪನೂ ಪಡ್ತಾಯಿಲ್ಲ, ಏನೂ ಇಲ್ಲ. ನನಗೆ ಯಾವುದೇ ಒಂದು ಭಯ ಇಲ್ಲ. ನಾನು ಅವ್ರು ಸಮರ್ಥಿಸ್ಕೊತಾ ಇದ್ದಾರೆ, ನಾನು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಇದೆ ಅಂತೇಳಿ. ಈಗ ನಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈಗ ನಮ್ಮ ದೇಶ ಕಡೆ ಸಾಗ್ತಾ ಇದೆ, ಇದರಿಂದ ಯುವಜನತೆಗಾಗಿರ್ಬೋದು, ದೇಶಕ್ಕಾಗಿರ್ಬೋದು ಏನು ಒಂದು ಸಂದೇಶವನ್ನು ನಾವು ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಅಂತೇಳಿ, ಏನು ಸಂದೇಶ ಹೋಗುತ್ತೆ ಇದರಿಂದ? ದೇಶದ ಮೇಲೆ ಈ ಥರ ಶೂವನ್ನು ಎಸೆಯುವಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದು ಒಪ್ಪೋದಕ್ಕೆ ಸಾಧ್ಯ. ಅದೇನೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗ ಇಂಥ ಒಂದು ಘಟನೆ ಆನರಬಲ್ ಸುಪ್ರೀಂ ಕೋರ್ಟಲ್ಲೇ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ವಾಟ್ ಈಸ್ ದಿ ಪೊಸಿಷನ್ ಆಫ್ ಕಾಮನ್ ಮ್ಯಾನ್ ಅಂತೇಳಿ ನಮಗೂ ಕೂಡ ತುಂಬಾ ನೋವಿನ ಒಂದು ಸಂಗತಿಯಾಗಿದೆ. ಈ ಥರ ಎಲ್ಲೂ ಕೂಡ ನಡೀಬಾರ್ದು. ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಒಂದು ಸಂವಿಧಾನ, ಈಗ ನ್ಯಾಯಪೀಠಕ್ಕೆ ಆಗಿರ್ತಕ್ಕಂಥ ಒಂದು ಅಪಮಾನ, ಜೊತೆಗೆ ಸಂವಿಧಾನಕ್ಕೂ ಆಗಿರ್ತಕ್ಕಂಥ ಒಂದು ಅಪಮಾನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲ, ಅವರು ಕೇಳುವಂಥ ಒಂದು ಮನಸ್ಥಿತಿಯಲ್ಲಿ ಇಲ್ಲ, ಒಂಥರ ವಿಕೃತ ಮನಸ್ಥಿತಿಯಲ್ಲಿ ಬಹುಶಃ ಈ ಪದ ಬಳಸ್ತಾ ಇದ್ದೀನಿ ನಾನು. ಆ ಥರ ಅವರು ಮಾತಾಡ್ತಾ ಇದ್ದಾರೆ. ಅವರು ನನಗೆ ಯಾವುದೇ ಥರದ ಭಯ ಇಲ್ಲ, ನನ್ನ ಪ್ರಕಾರ ನಾನು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೋಡೋಣ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಈಗಾಗಲೇ ಆನರಬಲ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಷ್ಟವರೆಗೂ ನಮಗೆ ಮಾಹಿತಿ ಇದೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಇನ್ನೂ ನಮ್ಮ ಅಸೋಸಿಯೇಷನ್ ಅವರು ಈ ಒಂದು ವಿಚಾರದಲ್ಲಿ ಏನು ಹೇಳ್ತಾರೆ ಆ ಒಂದು ಡೈರೆಕ್ಷನಲ್ಲಿ ನಾವು ಹೋಗೋದಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ರೀತಿ ಒಂದು ಘಟನೆಗಳಾದಾಗ ನಿಮಗೆ ಆತ್ಮಸ್ಥೈರ್ಯ ಕುಗ್ಗುವಂಥ ಕೆಲಸ ಆಗಲ್ವಾ? ಏನು ಅನಿಸುತ್ತೆ ನಿಮಗೆ ವಕೀಲರಾಗಿ ಅಂತ? ಒಂದ್ಸರಿ ಜೈ ಅಂಬೇಡ್ಕರ್ ಅಂತೇಳಿ ಅಂದ್ಕೊಳ್ಳೋದು. ಜೈ ಅಂಬೇಡ್ಕರ್, ಜೈ ಬಸವಣ್ಣ, ಜೈ ಅಬ್ದುಲ್ ಕಲಾಂ, ಜೈ ಸ್ವಾಮಿ ವಿವೇಕಾನಂದ ಅಂದ್ಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು ಅಷ್ಟೇ. ನಮಗೆ ಧೈರ್ಯ ಬರುವಂಥದ್ದು ಸಂವಿಧಾನದಿಂದ. ನಾನು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಮಗೆ ಶಕ್ತಿ ತುಂಬುವಂಥದ್ದು, ನಮಗೆ ಶ್ರೇಷ್ಠವಾದಂಥ ಒಂದು ಗ್ರಂಥ ಸಂವಿಧಾನ. ಈ ಸಂವಿಧಾನದ ಆಶಯ ಅಡಿಯಲ್ಲಿ ನಾವೆಲ್ಲ ಸಾಗುವಂಥದ್ದು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ.